ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ತುಂಬ ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಬಂದಿರೋದು ಮಲ್ಲಿಕಾ ಬಿರಿಯಾನಿ 2015 ಸ್ಟಾರ್ಟ್ ಆಗಿರೋದು. ಅಥೆಂಟಿಕ್ ನಾಟಿ ಸ್ಟೈಲ್ ಯಾರಿಗೆಲ್ಲ ಗೊತ್ತಿಲ್ಲ. ಸೊ ಮಲ್ಲಿಕಾ ಬಿರಿಯಾನಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಒಳಗೆಲ್ಲ ಹೇಗಿತ್ತು, ಏನಿತ್ತು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಕೂಡ ಹೇಗಿತ್ತು ಅಂತ ಬನ್ನಿ. ನಾನಂತೂ ಫಸ್ಟ್ ಟೈಮ್ ಹೋಗಿರೋದು ಮಲ್ಲಿಕಾ ಬಿರಿಯಾನಿಗೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ರು. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ತುಂಬ ಕ್ಲೀನ್ ಆಗಿತ್ತು, ಹೈಜೀನ್ ಆಗಿತ್ತು. ಅದಂತೂ ಫಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಅಷ್ಟು ಜನ ಇದ್ರು. ಸೊ ಒಂದು ಕಡೆ ಕೂಡ ಕಸ ಇರಲಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರು. ನೋಡ್ತಾ ಇದ್ದೀರಲ್ಲ, ಒಂದೊಂದು ಕಡೆ ಒಂದೊಂದು ಥರ ಇದೆ. ಬಟ್ ಪ್ರೈಸಸ್ ಅಂತೂ ಸೇಮು. ನಮಗೆ ಟೇಬಲ್ಸ್ ಎಲ್ಲ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ನಮ್ಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕುತ್ಕೊಂಡು ನಾವು ತಿನ್ಬೋದು. ಇಲ್ಲಿ ಬೇರೆ ಸಪ್ರೇಟ್ ರೇಟು, ಅಲ್ಲಿ ಬೇರೆ ಸಪ್ರೇಟ್ ರೇಟ್ ಅಂತ ಏನಿರಲ್ಲ. ಫಸ್ಟ್ ನಾವು ಹೋಗಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಹೋಗಿ ನಾವು ಪೇ ಮಾಡಿ ನಾವು ನೆಕ್ಸ್ಟ್ ಬಿರಿಯಾನಿಗೆ ಕ್ಯೂ ನಿಂತ್ಕೊಬೇಕಾಗತ್ತೆ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇಷ್ಟು ಜನ ಕೂಡ ಬಿರಿಯಾನಿಗೆ ಕ್ಯೂ ನಿಂತ್ಕೊಂಡಿರೋದು ನೋಡ್ತಾ ಇದ್ದೀರಲ್ಲ. ಸೊ ನೆಕ್ಸ್ಟ್ ಸ್ವಿಗ್ಗಿ ಝೊಮ್ಯಾಟೋದವ್ರಿಗೆ ಬೇರೆ, ರೈಸ್ ಸಾಂಬಾರ್ ಮುದ್ದೆ ಅವ್ರಿಗೆ ಬೇರೆ, ಸೊ ಕಬಾಬು ಮತ್ತೆ ಮೊಸರು ಬಜ್ಜಿ ಅವ್ರಿಗೆಲ್ಲ ಸಪ್ರೇಟ್ ಕೌಂಟರ್ ಇರುತ್ತೆ. ಆದ್ರೆ ಬಿರಿಯಾನಿಗೆ ಮಾತ್ರ ಸೊ ನೋಡಿದ್ರಲ್ಲ ಎಷ್ಟು ಕ್ಯೂ ಇತ್ತು ಅಂತ. ಮತ್ತೆ ಆದ್ರೂ ಅಷ್ಟು ಬೇಗ ಸರ್ವ್ ಮಾಡ್ತಾ ಇದ್ರು. ಹಾಗೆ ಇಂಟೀರಿಯರ್ ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗೆ ಜನ ನೋಡಿ ಫುಲ್ ಸುಸ್ತಾಗೋದೆ. ಸೊ ಮಟನ್ ಬಿರಿಯಾನಿ 350, ಚಿಕನ್ ಕಬಾಬ್ 160. ಪ್ರೈಸಸ್ ಎಲ್ಲ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡಿರೋದನ್ನ ತೋರಿಸಿದೀನಿ. ಸೊ ನೀವು ನೋಡ್ಕೊಳ್ಳಿ ಅಲ್ಲಿ. ಹಾಗೆ ಅಂತೂ ಇಂತೂ ಬಿರಿಯಾನಿ ಸೊ ನಮಗೂ ಕೂಡ ಸಿಕ್ತು. ಹೇಗಿತ್ತು ಟೇಸ್ಟು ಏನು ಅಂತ, ನಾವೇನು ತಗೊಂಡ್ವಿ ಅಂತ ನಾವು ನಿಮಗೆ ತೋರಿಸ್ತೀವಿ ಬನ್ನಿ. ಆ ರಶಲ್ಲಿ ನಾವು ತಗೊಂಡಿದ್ದು ಪೆಪ್ಪರ್ ಚಿಕನ್ನು, 3 ಮಟನ್ ಬಿರಿಯಾನಿ, ಹಾಗೆ 2 ಸೋಡಾ ಮತ್ತೆ 1 ಕೋಕ್ ತಗೊಂಡ್ವಿ. ಅದನ್ನ ತಗೊಳ್ಳೋ ಅಷ್ಟೊತ್ತಿಗೆ ನಮ್ಗಂತೂ ಸಾಕಾಗೋಯ್ತು. ಮತ್ತೆ ಸೀಟ್ ಇಟ್ಕೊಳ್ಳೋ ಅಷ್ಟೊತ್ತಿಗಂತೂ ಸುಸ್ತಾಗೋಗ್ಬಿಟ್ವಿ. ಬನ್ನಿ ಮಟನ್ ಬಿರಿಯಾನಿ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಮಟನ್ ಪೀಸ್ ಅಂತೂ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಮಟನ್ ಪೀಸಸ್ ಕೊಟ್ಟಿದ್ರು. ಸೊ 350 ರುಪೀಸ್ ಮಟನ್ ಬಿರಿಯಾನಿಗೆ ವರ್ತ್ ಅಂತಾನೆ ಹೇಳ್ಬೋದು. ಅಂಡ್ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಬಿಸಿ ಕೊಡ್ತಾರೆ, ಚೆನ್ನಾಗಿತ್ತು. ನೀವು ಕೂಡ ಹೋಗಿ ಒಂದ್ಸಲ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ತಗೊಂಡಿದ್ದು ಪೆಪ್ಪರ್ ಚಿಕನ್ ತಗೊಂಡ್ವಿ. ಪೆಪ್ಪರ್ ಚಿಕನ್ ಓಕೆ ನನ್ಗೇನು ಅಷ್ಟೇನು ಇಷ್ಟ ಆಗ್ಲಿಲ್ಲ. ಸೊ ಓಕೆ, ಒನ್ ಟೈಮ್ ಟ್ರೈ ಮಾಡ್ಬೋದು. ಬಟ್ ಮಟನ್ ಬಿರಿಯಾನಿ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಮಲ್ಲಿಕಾ ಬಿರಿಯಾನಿ ಅಂತ ಅಂದ್ರೆ ಫಸ್ಟ್ ಫೇಮಸ್ಸು ಮಟನ್ ಬಿರಿಯಾನಿನೇ. ಸೊ ಮಟನ್ ಬಿರಿಯಾನಿ ಅಂತೂ ಮಸ್ಟ್ ಟ್ರೈ. ಸೊ ನೀವು ಯಾರೆಲ್ಲ ಇಲ್ಲಿ ಹೋಗಿ ಟ್ರೈ ಮಾಡಿದ್ದೀರಾ, ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಗಳಿಗೆ. ಹಾಗೆ ಸ್ವಲ್ಪ ಉಳಿತು, ನಮಗೂ ಕೂಡ ತಿನ್ನಕ್ಕಾಗ್ಲಿಲ್ಲ. ಸಿಕ್ಕಾಪಟ್ಟೆ ಕೊಡ್ತಾರೆ ಒಂದೊಂದು ಪ್ಲೇಟಿಗೆ. ನಾವು ಹಾಗೆ ಪಾರ್ಸಲ್ ತಗೊಂಡ್ವಿ. ಅಲ್ಲೊಂದು ಕೌಂಟರ್ ಇರುತ್ತೆ, ಅಲ್ಲಿ ಹೋದ್ರೆ 5 ರುಪೀಸ್ ಒಂದು ಬಾಕ್ಸ್ ಇರುತ್ತೆ. ಅದನ್ನ ತಗೊಂಡು ನಾವೇ ಪಾರ್ಸಲ್ ಮಾಡ್ಕೊಬೇಕು. ನಾವೇ ಪಾರ್ಸಲ್ ಮಾಡ್ಕೊತಾ ಇದ್ವಿ. ಸೊ ನಮ್ಮ ಪಪ್ಪ ಪಾರ್ಸಲ್ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕುತ್ಕೊಳ್ಳೋಕೆ ಎಷ್ಟು ವೆರೈಟಿ ಸೋಫಾ ಇರುತ್ತೆ, ಚೇರ್ಸ್ ಇರುತ್ತೆ, ಬೆಂಚ್ಗಳು ಇರುತ್ತೆ. ಸೊ ನಮ್ಗೆ ಯಾವ ತರ ಬೇಕು ಆ ತರ ಹೋಗಿ, ಸೊ ರೂಫ್ ಟಾಪ್ ತರ ಎಲ್ಲ ಮಾಡಿದ್ದಾರೆ. ನಮ್ಗೆ ಎಲ್ಲಿ ಹೋಗಿ ಹೇಗೆ ಕುತ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ ಅಲ್ಲೆಲ್ಲ ನಾವು ಹೋಗಿ ಕುತ್ಕೊಂಡು ತಿನ್ಬೋದು. ಹಾಗೆ ಜ್ಯೂಸಿಗೆ ಸಪ್ರೇಟು, ಐಸ್ ಕ್ರೀಮ್ಗೆ ಸಪ್ರೇಟು, ಎಲ್ಲ ಸಪ್ರೇಟ್ ಕೌಂಟರ್ಸ್ ಇರುತ್ತೆ. ಸೊ ಎಲ್ಲೂ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಆಮೇಲೆ ಮತ್ತೆ ತುಂಬಾ ರಶ್ ಅಂತಾನು ಅನ್ಸಲ್ಲ, ಲೇಟ್ ಕೂಡ ಆಗಲ್ಲ. ಅಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ. ಸೊ ನಾವು ಹೋಗಿದ್ದೆ ಲೇಟ್ ಆಗೋಯ್ತು, ಅದಕ್ಕೆ ಜನ ಎಲ್ಲ ಸ್ವಲ್ಪ ನಿಮಗೆ ಖಾಲಿ ಅನಿಸ್ತಾ ಇದ್ದಾರೆ. ಸೊ ಏನೇ ತಗೊಳ್ಳಿ ನಿಮಗೆ ಕುಲ್ಫೀಸ್ ಎಲ್ಲ 50 ರುಪೀಸ್. ಕುಲ್ಫಿ ಅಂತೂ ಸೂಪರ್ ಆಗಿತ್ತು, ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಾನು ಕುಲ್ಫಿ. ಹಾಗೆ ನಾವು ನೆಕ್ಸ್ಟ್ ಟ್ರೈ ಮಾಡಿದ್ದು ಬೀಡ. ಸೊ ಬೀಡ, ಸ್ವೀಟ್ ಬೀಡ ಮತ್ತೆ ಖರ್ಜೂರ ಬೀಡ ತಗೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ವೆರೈಟೀಸ್ ಆಫ್ ಬೀಡ ನೋಡ್ತಾ ಇದ್ದೀರಲ್ಲ, ಸೊ ತುಂಬಾನೇ ಚೆನ್ನಾಗಿತ್ತು. ಸೊ ಅದು ಕೂಡ ತಿನ್ಕೊಂಡು ನಾವು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ನನ್ನ ಒಂದು ವಿಡಿಯೋ 3000 ವ್ಯೂಸ್ ಹೋಗಿದೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್.